ಎಲ್ಲರಿಗೂ 78ನೇ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು. ಏನಂದರೆ ಇದು ಸ್ವತಂತ್ರ ಸಿಕ್ಕ ದಿನದ ಒಂದು ನ್ಯೂಸ್ ಪೇಪರ್ ಆಗಿದೆ. ನಮ್ಮ ಪುಟಾಣಿಗಳು ಸ್ಕೂಲಿಗೆ ನಮ್ಮದನು ಹಾಗೆ ನಮ್ಮ ಅಣ್ಣನ ಮಗ ಹಿತೇಶ್ ಹಾಗೂ ನನ್ನ ತಮ್ಮ ಅದ್ವಿತ್ ಗೌಡ ಮತ್ತು ನಮ್ಮ ಪಂಕಜ್ ಅವರು ಸ್ಕೂಲಲ್ಲಿ ಹೇಗೆ ಸೆಲೆಬ್ರೇಷನ್ ಮಾಡಿದರು ಅಂತ ಸಣ್ಣ ಮಕ್ಕಳು ನೋಡೋಕ್ಕೆ ಖುಷಿ ಹಾಗೆ ಕ್ಲಿಪ್ನ ಹಾಕಿದ್ದೀನಿ. ಇವಾಗ ನಾನು ಹೇಳೋಕೆ ಬಂದಿರೋ ವಿಷಯ ಏನಂದರೆ ಇದು ಹೊಸರುತ್ತಿ ಅಂದರೆ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಹೊಸರುತ್ತಿ ಗ್ರಾಮ ಏನಿದೆ, ಮೈಲಾರ ಮಹದೇವಪ್ಪ ಇವ್ರ ಹೆಸರಿಗೆ ತುಂಬ ಫೇಮಸ್ ಆಗಿರೋ ಜಾಗ. ಹಾಗೆ ಹಳ್ಳಿಕೆರೆ ಗುದ್ಲೆಪ್ಪ ಅವರಿಗೆ ಹೆಸರಾಗಿರೋಂಥ ಇದು ಜಾಗವಾಗಿದೆ. ಸ್ವತಂತ್ರಕ್ಕೋಸ್ಕರ ಹೋರಾಡಿದವ್ರ ಹೆಸರನ್ನ ಲಿಸ್ಟ್ ಮಾಡ್ಕೊತ ಹೋದರೆ ತುಂಬಾ ಇದೆ. ಅವರೆಲ್ಲರ ಒಂದು ತ್ಯಾಗ ಬಲಿದಾನ ಶ್ರಮದಿಂದಲೇ ನಾವಿವಾಗ ಇಷ್ಟು ಸಂತೋಷವಾಗಿ ಇಷ್ಟು ಫ್ರೀಡಮ್ ಆಗಿ ಖುಷಿಯಾಗಿ ನಮ್ಮ ಜೀವನನ ಸಾಗಿಸೋಕ್ಕಾಗ್ತಾ ಇರೋದು. ಅವ್ರಿಗೆಲ್ಲ ಒಂದು ಕೋಟಿ ನಮಸ್ಕಾರ ಧನ್ಯವಾದನ ಹೇಳಿದ್ರು ಕಡಿಮೆನೇ. ನಿನ್ನೆ ಹೊಸರುತ್ತಿಯಲ್ಲಿ ಅಂದರೆ ಸತತವಾಗಿ 8 ವರ್ಷಗಳ ಕಾಲದಿಂದ ಮಧ್ಯರಾತ್ರಿ 12-5 ಗಂಟೆಗೆ ಅಂದರೆ ನಮಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ತು ನೋಡಿ ಆ ಗಂಟೆಗೆ ಸಮನಾಗಿ ಅವರು ಪ್ರತಿ ವರ್ಷ ಮಧ್ಯರಾತ್ರಿ ಸ್ವತಂತ್ರ ದಿನಾಚರಣೆಯನ್ನು ಸೆಲೆಬ್ರೇಷನ್ ಮಾಡ್ತಾ ಬಂದಿದ್ದಾರೆ. ಇಲ್ಲಿ ಮಾರ್ಚ್ ಪಾಸ್ಟ್ ಮಾಡ್ತಿರೋರು ಕೂಡ ನನಗೆ ಕಲಿಸಿದ ಗುರುಗಳು ಮಠದ್ ಸರ್ ಅವರು. ಹೊಸರುತ್ತಿಯಲ್ಲಿ ಇವತ್ತು ಮಧ್ಯರಾತ್ರಿ 12-5 ಗಂಟೆಗೆ ಹಾವೇರಿಯ DC ಅವರೊಟ್ಟಿಗೆ ನಾವು ಫ್ಲ್ಯಾಗನ್ನು ಹಾರಿಸಿದ್ವಿ. ಅಂದರೆ ನಮಗೆ ಸ್ವತಂತ್ರ ಸಿಕ್ಕಿದ ಸೆಲೆಬ್ರೇಷನ್ನ ನಾವು DC ಅವರೊಂದಿಗೆ ಸೆಲೆಬ್ರೇಟ್ ಮಾಡಿದ್ವಿ. ಅಲ್ಲೇ ನನಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿನ ಪ್ರದೀಪ್ ಪರಂಗಿ ಅವರು ಸರ್ ಅವರು ನನಗೆ ತಿಳಿಸ್ಕೊಟ್ರು. ಅವ್ರಿಗೆ ಥ್ಯಾಂಕ್ ಯು. ಇವಾಗ ನಾವು ಹುತಾತ್ಮ ಮಹಾದೇವ್ ಮೈಲಾರಪ್ಪ ಅವರ ಬಗ್ಗೆ ಸ್ವಲ್ಪ ನಾನು ಇವಾಗ ಹೇಳ್ತೀನಿ. ಈ ಒಂದು ಸೆಲೆಬ್ರೇಷನಲ್ಲಿ ಸ್ವಾಮೀಜಿಗಳೊಟ್ಟಿಗೆ ಹೊಸರುತ್ತಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗಣ್ಯ ವ್ಯಕ್ತಿಗಳು ಇದ್ದಾರೆ, ಅವರೆಲ್ಲರೂ ಸೇರಿದ್ರು. DC ಅವರೊಂದಿಗೆ ಈ ಸೆಲೆಬ್ರೇಷನ್ ಆಗಿರೋದು ತುಂಬ ಒಳ್ಳೆಯದೇ ಆ್ಯಂಡ್ ಹೆಮ್ಮೆ ತರುವಂಥ ವಿಷಯ ಕೂಡ. ಈಗ ನಾವು ನಮ್ಮ ಹೆಮ್ಮೆಯ ಧ್ವಜ ಹಾಗೂ ನಮ್ಮ ದೇಶಾಭಿಮಾನ ಸೆಲ್ಯೂಟ್ ಮಾಡಿ ನಾವು ರೆಸ್ಪೆಕ್ಟ್ ಮಾಡೋಣ. ಧ್ವಜಾರೋಹಣದ ನಂತರ ನಾನು ಮಿಕ್ಕಿರೋ ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ. ನೋಡಿ, ನಾವು 12 ಗಂಟೆ 12:30ವರೆಗೂ ನಾವು ಎಚ್ಚರ ಇದ್ದರೆ ಸಾಲದು. ನಾವಿವಾಗ ಸಿಕ್ಕಿರೋ ಸ್ವತಂತ್ರನ ಚೆನ್ನಾಗಿ ಹೀಗೆ ಉಳಿಸ್ಕೊಂಡು ಹೋದರೆ ಸಾಕು. ಯಾಕಂದರೆ ಅವರೆಲ್ಲ ಪಟ್ಟಿರೋ ಕಷ್ಟ ಅಷ್ಟಿಟ್ಟಲ್ಲ, ನಾವ್ಯಾರೂ ಅದನ್ನು ಕಂಡಿಲ್ಲ, ಮುಂದೆ ಕಾಣೋದು ಕೂಡ ಬೇಡ. ಅವರ ತ್ಯಾಗಕ್ಕೆ, ಅವರ ಬಲಿದಾನಕ್ಕೆ, ಅವರ ಶ್ರಮಕ್ಕೆ, ಅವರ ಪ್ರಾಣ ತ್ಯಾಗಕ್ಕೆ ಒಂದು ಬೆಲೆ ಕೊಟ್ಟರೆ ನಾವು ಚೆನ್ನಾಗಿ ಸಿಕ್ಕಿರೋ ಸ್ವಾತಂತ್ರ್ಯನ ಉಳಿಸ್ಕೋಬೇಕು. ಇವಾಗ ನಾವು ರೆಸ್ಪೆಕ್ಟ್ ಕೊಡೋಣ. ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗಾ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ. ಸ್ವತಂತ್ರ ಹೋರಾಟಗಾರ ಮೈಲಾರ ಮಹದೇವಪ್ಪ ಅವರು, ಇವರು ಮೂಲತಃ ಮೋಟೆಬೆನ್ನೂರು ಅಂದರೆ ನಮ್ಮ ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರು ಅವರು. ಇವರು ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಮಾಡುವಾಗ ಇಡೀ ದೇಶದಿಂದ ಒಂದು 58 ಜನಗಳು ಸೇರಿ ಅವರೊಟ್ಟಿಗೆ ಹೋಗಿದ್ರಂತೆ. ಆ ಸಮಯದಲ್ಲಿ ಮೈಲಾರ ಮಹದೇವಪ್ಪ ಅವರು ಕೂಡ ಒಂದು ಮುಂದಾಳತ್ವವನ್ನು ತಗೊಂಡು ಗಾಂಧೀಜಿಯವರ ಜೊತೆಗೆ ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿದ್ರಂತೆ. ಇವರು ಹಾಗೆ ಮತ್ತು ಇವರೊಟ್ಟಿಗೆ ತಿರುಕಪ್ಪ ಮಡಿವಾಳ ಹಾಗೆ ವೀರಯ್ಯ ಹಿರೇಮಠ ಇವರು ಕೂಡ ಅದೇ ದಿನದಂದು ಅಂದರೆ 1942ರಲ್ಲಿ ಭಾರತ ಸ್ವಾತಂತ್ರ್ಯ ಚಳುವಳಿಯ ಸಮಯದಲ್ಲಿ ಬ್ರಿಟಿಷರ ಗುಂಡೇಟಿಗೆ ಬಲಿಯಾಗಿ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ. ಮೈಲಾರ ಮಹದೇವಪ್ಪ ಅವರು ಬ್ರಿಟಿಷರ ಗುಂಡಿಗೆ 1942ರಲ್ಲಿ ಅಂದರೆ ಭಾರತ ಸ್ವಾತಂತ್ರ್ಯ ಚಳುವಳಿಯ ಸಮಯದಲ್ಲಿ ಬ್ರಿಟಿಷರ ಗುಂಡಿಗೆ ಬಲಿಯಾಗಿ ಪ್ರಾಣತ್ಯಾಗವನ್ನು ಮಾಡಿದರು. ಇವರಿಗೆ ಪ್ರತಿ ವರ್ಷವೂ ಅಂದರೆ ಆಗಸ್ಟ್ 15ರಂದು ದೇವರಿಗೆ ನಾವು ಹೇಗೆ ಪೂಜೆಯನ್ನು ಸಲ್ಲಿಸ್ತೀವಿ, ಅವರು ಕೂಡ ಹುತಾತ್ಮರಾಗಿದ್ದಾರೆ. ಅವರಿಗೆ ಪೂಜೆಯನ್ನು ಸಲ್ಲಿಸಿ ಅದರ ತದನಂತರ ನಾವು ಧ್ವಜಾರೋಹಣವನ್ನು ಆಚರಿಸ್ತಾರೆ ಅವರು. ಏನಂದರೆ ಅಲ್ಲಿ ಜನ ಎಷ್ಟು ಖುಷಿಯಿಂದ ಒಂದು ದೊಡ್ಡ ದೊಡ್ಡ ಆರ್ಕೆಸ್ಟ್ರಾಗಳನ್ನೆಲ್ಲ ತರಿಸಿ DJಗಳನ್ನೆಲ್ಲ ತರಿಸಿ ಹಬ್ಬದ ಥರ ದೊಡ್ಡ ಹಬ್ಬ ಜಾತ್ರೆ ಥರ ಇದನ್ನು ಸೆಲೆಬ್ರೇಷನ್ ಮಾಡ್ತಾರೆ ಅವರು. ಆ್ಯಕ್ಚುಲಿ ಅದನ್ನು ರೆಸ್ಪೆಕ್ಟ್ ನಾವು ಕೊಡಬೇಕು. ಯಾಕಂದರೆ ಅವರ ಪ್ರಾಣಕ್ಕೆ ನಾವು ಎಷ್ಟೇ ಮಾಡಿದರೂ ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಶ್ರೀ ಸ್ವಾಮೀಜಿಗಳ ಜೊತೆಗೆ ಹಾಗೆ ಅಲ್ಲಿ ಶಿಕ್ಷಕರಾಗಿರ್ಬೋದು ಹಾಗೆ ಗಣ್ಯ ವ್ಯಕ್ತಿಗಳಾಗಿರ್ಬೋದು ಅವರೆಲ್ಲ ಸೇರಿ ಹಾಗೆ ಊರಿನ ಜನರು ನೋಡ್ತಾ ಇರ್ಬೋದು ನೀವು, ಮಧ್ಯರಾತ್ರಿ ಆದರೂ ಕೂಡ ಹೆಣ್ಮಕ್ಳು ಕೂಡ ಈ ಒಂದು ಸ್ವತಂತ್ರ ದಿನದ ಸೆಲೆಬ್ರೇಷನಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಒಂದು ನನ್ನ ಕೋಟಿ ನಮನಗಳು. ಹಾಗೆ ನಾವು ಇವತ್ತು ನಮ್ಮ ಬ್ಯಾಡಗಿಯ ಗ್ರೌಂಡ್ ನಮ್ಮ ಸ್ಟೇಡಿಯಂನಲ್ಲಿ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಕೂಡ ಒಂದು ಚಿಕ್ಕದಾದ ವಿಡಿಯೋನ ಹಾಕ್ತಾ ಇದ್ದೀನಿ. ವಿವಿಧ ಕಾಲೇಜು ಮತ್ತು ಶಾಲಾ ಕಾಲೇಜುಗಳಿಂದ ಮಕ್ಕಳು ಹಾಗೆ ಶಿಕ್ಷಕರು ಹಾಗೆ ಊರಿನ ಜನರೆಲ್ಲ ಸೇರಿದ್ರು ಸ್ಟೇಡಿಯಮ್ಮಲ್ಲಿ. ಅವರು ಶಿಕ್ಷಕರು ಕಲಿಸಿದ ಕೆಲವೊಂದು ಡ್ಯಾನ್ಸ್ಗಳನ್ನು ಅಂದರೆ ದೇಶಾಭಿಮಾನದ ಡ್ಯಾನ್ಸ್ ಆಗಿರ್ಬೋದು ಅಥವಾ ಭಾಷಣ ಆಗಿರ್ಬೋದು ಆ್ಯಂಡ್ NCC ಅವರಾಗಿರ್ಬೋದು. ನೋಡ್ಲಿಕ್ಕೆ ಕೂಡ ಅಷ್ಟೇ ಚೆನ್ನಾಗಿತ್ತು. ಅಲ್ಲಿ ಯಜಮಾನರು ಕೂಡ NCC ಅವರು.
ಅವ್ರಿಗೆ ಸಿ ಸರ್ಟಿಫಿಕೇಟ್ ಕೂಡ ಇದೆ. ಸೊ ಅವರಿಗೆ ಕಲಿಸ್ಲಿಕ್ಕೆ ಅಂತ ಅವ್ರ ಶಿಕ್ಷಕರು ಫೋನ್ ಮಾಡಿ ಅವರು ಕಾಲೇಜ್ ಸರು ಬರ್ಲಿಕ್ಕೆ ಹೇಳಿದರು. ಆದರೆ ನನ್ನ ಗಂಡನಿಗೆ ಕೆಲಸದ ಒತ್ತಡದಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ಒಂದಿನ ಏನೋ ಹೋಗಿ ಬಂದರು ಅನಿಸುತ್ತೆ. ಬಟ್ ನಮ್ಮ ದೇಶಾಭಿಮಾನ ಯಾವಾಗಲೂ ಹೀಗೆ ಇರಲಿ. ನಮ್ಮ ದೇಶ ಅಂತ ಬಂದರೆ ಬಿಟ್ಕೊಡೋದು ಬೇಡ, ನಮ್ಮ ನಾಡು ಅಂತ ಬಂದರೆ ಬಿಟ್ಕೊಡೋದು ಬೇಡ. ಜೈ ಹಿಂದ್. ಎಸ್, ನೀವು ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಕಮೆಂಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಾನು ನನ್ನ ಕರ್ತವ್ಯ, ನನ್ನ ದೇಶಾಭಿಮಾನನ ನಾನು ತೋರಿಸ್ಕೊಂಡಿದ್ದೀನಿ. ಸೊ ಇವತ್ತು ಸಂಜೆ ಒಂದು ಸ್ಮಾಲ್ ಜ್ಯೂಸ್ ಮಾಡಿಕೊಂಡು, ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಂಡು ಕುಡಿದ್ಬಿಟ್ವಿ. ಇವತ್ತು ಮನೆಗೆ ಗೆಸ್ಟ್ ಬಂದಿದ್ದರು, ಬಟ್ ಅದನ್ನ ಯಾವುದು ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿಲ್ಲ, ನಾಳೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ಎಲ್ಲರೂ ಕ್ಷೇಮವಾಗಿ, ಸುಖವಾಗಿ, ಚೆನ್ನಾಗಿರೋಣ. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರಿ ನನ್ನ ಯೂಟ್ಯೂಬ್ ಚಾನಲ್.